ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಇಂಡಿಯಾದ ಏನ್ ಗುರು ಡಾಮಿನೇಷನ್, ಒನ್ ಸೈಡೆಡ್ ವಿಕ್ಟರಿ ಗುರು. ಇದು ಎಲ್ಲೂ ಸಹ ನ್ಯೂಜಿಲೆಂಡ್ ಅವ್ರು ಗೇಮ್ ಅಲ್ಲಿ ಇದ್ದಾರೆ ಅಂತಾನೆ ಅನ್ನಿಸಿಲ್ಲ ಗುರು. ಇಷ್ಟು ಒನ್ ಸೈಡ್ ಆಗದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದಿಷ್ಟು ಕಾಂಪಿಟೇಷನ್ ನಾನು ನ್ಯೂಜಿಲೆಂಡ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಈ ರೇಂಜ್ಗೆ ಒನ್ ವೇ ವಿಕ್ಟರಿ, ಬರೋಬ್ಬರಿ 96 ರನ್ ಗುರು ಫೈನಲ್ ಅಲ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು. ನ್ಯೂಜಿಲೆಂಡ್ ಅವರು ಕೊನೆ ತನಕ ಒಂದ್ 240 ಏನಾದ್ರು ಹೊಡಿತಾರೆ ಅನ್ಕೊಂಡೆ. ಕೊನೆ ತನಕ ಮ್ಯಾಚ್ ಹೋಗತ್ತೆ ಅಂತ ಅನ್ಕೊಂಡೆ ಗುರು. ಫೈನಲ್ ಅಂದ್ರೆ ಒಂದ್ ಕೊನೆ ತನಕ ಹೋಗ್ಬೇಕು ಗುರು, ಅವಾಗ್ಲೇ ಮಜಾ ಬರೋದು. ಇದು ಮಜಾ ಬರ್ಲಿಲ್ಲ ನನಗೆ. ನಿಮಗ್ ಮಜಾ ಬರ್ಲಿಲ್ವಾ? ಕಾಮೆಂಟ್ ಮಾಡಿ ಒಂದ್ಸತಿ. ನ್ಯೂಜಿಲೆಂಡ್ ನೋಡಿದ್ರೆ ಪಾಪ ಅನ್ಸತ್ತೆ ಗುರು. ಲಾಸ್ಟ್ ಸತಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ ಅಲ್ಲಿ ಬಂದಿರೋ 2025, 2026 ಅಲ್ಲಿ ಇದ್ರಲ್ಲೂ ಸಹ ಫೈನಲ್ ಬಂದಿರೋ. ಬಟ್ ಇಲ್ಲೂ ಸಹ ಸೋತ್ರು ಗುರು. ಮತ್ತೆ ಇಂಡಿಯಾ ಡಾಮಿನೇಷನ್ ಗುರು. 2023 ಫೈನಲ್ ODI, ಮತ್ತೆ 23 ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅದು ಫೈನಲ್. 24 ಫೈನಲ್ ಬಂದಿದ್ವಿ, 25 ಫೈನಲ್ ಬಂದಿದ್ವಿ ಚಾಂಪಿಯನ್ಸ್ ಟ್ರೋಫಿಲಿ. 2026 ಮತ್ತೆ T20 ವರ್ಲ್ಡ್ ಕಪ್ ನ ಗೆದ್ವಿ 2024 ಮತ್ತೆ 2026 ಅಲ್ಲೇ. ಈ ತರ ಡಾಮಿನೇಷನ್ ಕ್ರೇಜಿ ಗುರು. ಗುರು ಇವತ್ತು ಅಭಿಷೇಕ್ ಶರ್ಮಾ ಅವ್ರ ಕ್ಲಿಕ್ ಆಗಿದ್ದು ಒಳ್ಳೆ ಬೆನಿಫಿಟ್ ಆಯ್ತು. ನಾನು ಅಭಿಷೇಕ್ ಶರ್ಮಾ ಅವರಿಗೆ ಇವತ್ತು ಫೋನ್ ಮಾಡಿದೆ ಗುರು, ಬಟ್ ವಿಡಿಯೋ ಮಾಡ್ಲಿಲ್ಲ. ಯಾಕಂದ್ರೆ ನನ್ಗೆ ಯಾಕೋ ಒಂಥರ ಆಗ್ತಿತ್ತು ಗುರು. ಅದನ್ನೆಲ್ಲ ಹೇಳಕ್ ಆಗಲ್ಲ, ಬಿಡಿ. ಅದು ಪರವಾಗಿಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನಿಮ್ ಫಸ್ಟ್ ಹೆಲ್ತ್ ಪ್ರಯಾರಿಟೈಸ್ ಮಾಡ್ಬೇಕಲ್ಲ ಗುರು, ಅದ್ರ ಕಡೆ ಒಂದಿಷ್ಟು ಪ್ರಯಾರಿಟಿನ ಮಾಡ್ತಾ ಇದೀನಿ. ಇವಾಗ ಆರಾಮ್ಸಾಗಿ ಮ್ಯಾಚ್ ಗೆದ್ರಲ್ಲ ಗುರು, ಜೋಶಲ್ಲಿ ವಿಡಿಯೋ ಮಾಡ್ಲೇಬೇಕು ಅಂತ ಮಾಡ್ತಾ ಇದೀನಿ ಗುರು. ಇವತ್ತು ನ್ಯೂಜಿಲೆಂಡ್ ಟಾಸ್ ನ ಗೆದ್ದು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ. ಬಟ್ ಇವತ್ತು ಇಂಡಿಯಾದ ಪವರ್ ಪ್ಲೇ ಡಾಮಿನೇಷನ್ ಗುರು. ಪವರ್ ಪ್ಲೇ ಅಲ್ಲೇ 92 ರನ್ ಬಂದ್ಬಿಡತ್ತೆ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್. ಅಭಿಷೇಕ್ ಶರ್ಮಾ ಅವ್ರದ್ದು 18 ಬಾಲ್ಗೂ 19 ಬಾಲ್ಗೂ ಹಾಫ್ ಸೆಂಚುರಿ ಆಗ್ಬಿಡತ್ತೆ. ಅದು ತುಂಬಾ ಮೇಜರ್ ರೋಲ್ ಪ್ಲೇ ಮಾಡೋದ್ ಗುರು. ಅಭಿಷೇಕ್ ಶರ್ಮಾ ಅವ್ರು ಆಡಿದ್ಯೋ ಅದು ಇಂಡಿಯಾ ಒಂಥರ ಲಾಟ್ರಿ ತರ ಕಾಣಿಸ್ಬಿಡತ್ತೆ. ಅದು ಅಭಿಷೇಕ್ ಶರ್ಮಾ ಅವ್ರಿಗೆ ಪ್ಲಾನಿಂಗ್ ಪರ್ಫೆಕ್ಟ್ ಆಗಿ ಇರ್ಲಿಲ್ಲ ಅಂತ ನಾನು ಅನ್ಕೋತೀನಿ. ಅವ್ರು ಯಾಕೆ ಮೆಕಾಂಗ್ಗೆ ಜೆನ್ಯೂನ್ ಆಫ್ ಸ್ಪಿನ್ನರ್ ನ ಯಾಕೆ ಆಡಿಸ್ಲಿಲ್ಲ ನ್ಯೂಜಿಲೆಂಡ್ ಅವರು? ಅವರ ಸ್ಟ್ರಾಟಜಿ ಏನಿದೆ ಗೊತ್ತಿರಲ್ಲ. ಈ ಸೋದಿ ಅವ್ರನ್ನು ಆಡಿಸ್ಬೋದಿತ್ತು, ಅದು ಅವ್ರದ ಸ್ಟ್ರಾಟಜಿ ಗುರು. ಅವ್ರು ಏನ್ ಸ್ಟ್ರಾಟಜಿ ಮಾಡಿರ್ತಾರೋ ಅದು ಅವ್ರಿಗೆ ಗೊತ್ತಿರತ್ತೆ. ನಾವು ಅದ್ರ ಬಗ್ಗೆ ತುಂಬಾ ಇವಾಗ ಮಾತಾಡ್ಬೋದು, ಬಟ್ ಅವ್ರ ಪ್ಲಾನಿಂಗ್ ಏನೋ ಇರತ್ತೆ, ವರ್ಕೌಟ್ ಆಗಿರಲ್ಲ ಅಷ್ಟೇ ಗುರು. ಸ್ಟಾರ್ಟಿಂಗ್ ಗುರು ಸಖತ್ತಾಗಿ ಬರುತ್ತೆ. ಮತ್ತೆ ಇವತ್ತು ಅಭಿಷೇಕ್ ಶರ್ಮಾ ಅವ್ರಿಗೆ ಲಕ್ಕಿ ಇತ್ತು ಗುರು. ಒಂದು ಗ್ಲೆನ್ ಫಿಲಿಪ್ಸ್ ಅವ್ರಿಗೆ ಮುಂದೆ ಬೀಳತ್ತೆ. ಎಷ್ಟೊಂದ್ ಸತಿ ಫೀಲ್ಡರ್ ಇದೇ ಜಾಗದಲ್ಲೇ ಎಡ್ಜ್ ಆದ್ರೂ ಹೋಗಿ ಬೀಳತ್ತೆ, ಅಂದ್ರೆ ಟಾಪ್ ಎಡ್ಜ್ ಆಗಿ. ಒಂಥರ ಅಭಿಷೇಕ್ ಶರ್ಮಾ ಅವ್ರಿಗೆ ಲೆಕ್ಕಿದ್ರು. ಸಂಜು ಸ್ಯಾಮ್ಸನ್ ಅವ್ರ ಮಾತ್ರ ಇವತ್ತೆಲ್ಲೂ ಚಾನ್ಸಸ್ ಎಲ್ಲ ಇರಲಿಲ್ಲ ಅವರು. ಒಂದು ಕ್ಲಿಯರ್ ಕಟ್ ಇನ್ನಿಂಗ್ಸ್ ಗುರು. ಸ್ಟಾರ್ಟಿಂಗ್ ಒಂದ್ 2 ಓವರ್ ನೋಡ್ಕೊ ಆಡ್ತಾರ ಗುರು ಇಬ್ರು ಅಷ್ಟೇ. ಆದ್ರೆ ಫಸ್ಟ್ ರನ್ ಬರೋದೇ ನಮ್ಮ ಸಂಜು ಸ್ಯಾಮ್ಸನ್ ಅವ್ರಿಗೆ 6 ಮುಖಾಂತರ ಮ್ಯಾಟ್ ಹೆನ್ರಿ ಅವ್ರಿಗೆ. ಮತ್ತೆ ಸೆಕೆಂಡ್ ಓವರ್ ಅಲ್ಲಿ ಫಿಲಿಪ್ಸ್ ಮಾಡ್ತಾರೆ, ಅವಾಗ ನೀಟಾಗಿ ನೋಡ್ಕೊ ಆಡ್ತಾರೆ. ಅಭಿಷೇಕ್ ಶರ್ಮಾ ಅವ್ರ ಕೆಳಗಡೆನೆ ಆಡ್ತಾರೆ. ಆಮೇಲೆ ಗುರು ಅವ್ರು ತಡ್ಕೊಳಕ್ ಆಗಲ್ಲ, ನಾಯಿ ಹೊಡೆದಂಗ್ ಹೊಡಿತಾರೆ. 52 ರನ್ ಗುರು, ಹಾಫ್ ಸೆಂಚುರಿ ಹೊಡಿತಾರೆ. ಗುರು ಆಮೇಲೆ ನಮ್ ಸಂಜು ಸ್ಯಾಮ್ಸನ್ ಅವರು ಸಹ ಸಖತ್ತಾಗಿ ಆಡ್ತಿರ್ತಾರೆ. ಅಭಿಷೇಕ್ ಶರ್ಮಾ ಅವ್ರು ಔಟ್ ಆಗೋದ್ಮೇಲೆ ಗುರು ಬರೋದಲ್ಲ ಗುರು, ಇವ್ರದ್ದು ಮತ್ತೆ ಇಶಾನ್ ಕಿಶನ್ ನಡುವೆ ಬರುವ ಪಾರ್ಟ್ನರ್ಶಿಪ್ ಬರೋಬ್ಬರಿ 105 ರನ್ ಗಳ ಪಾರ್ಟ್ನರ್ಶಿಪ್. ಇಲ್ಲ ಮ್ಯಾಚ್ ಸೀಲ್ ಆಗ್ಬಿಡತ್ ಗುರು. 105 ರನ್ ಇಶಾನ್ ಕಿಶನ್ ಸಹ ಸಖತ್ತಾಗಿ ಹೊಡಿತಿರ್ತಾರೆ. ಇವ್ರ ಕಡೆ ಒಂದ್ ಸ್ವಲ್ಪ ಕಮ್ಮಿ ಹೊಡ್ಸ್ಕೊಂಡಿರೋದೆ ಗುರು. ನಮ್ದು ಫಿಲಿಪ್ಸ್ ಅವರು 5 ರನ್ ಹೊಡ್ಸ್ಕೊಂಡಿದ್ದಾರೆ. ಅದು ಬಿಟ್ರೆ ಗುರು ಇನ್ನು ಮಾಡಿರೋದ್ರಲ್ಲಿ ನಮ್ಮ ಸ್ಯಾನ್ಸರ್ ಅವ್ರದ್ದು ಗುರು ಎಕಾನಮಿ ಒಂದ್ ರೇಂಜ್ ಸಖತ್ತಾಗಿದೆ. ಇನ್ನೆಲ್ಲರೂ ಸಹ ಹೊಡಿಸ್ಕೊಂಡಿದ್ದಾರೆ. ನಾವು ಇವ್ರಿಗೆ ಬ್ರೇಕಪ್ ತಂದು ಕೊಟ್ಟಿದೆ ನಮ್ಮ ರಚಿನ್ ರವೀಂದ್ರ ಅವರು. ಅವ್ರೊಂಥರ ಮ್ಯಾನ್ ವಿತ್ ಗೋಲ್ಡನ್ ಆರ್ಮ್ ಅಂತಾನೆ ಹೇಳ್ಬೋದು. ಅವರು ನ್ಯೂಜಿಲೆಂಡ್ ಅವ್ರಿಗೆ ಯಾವಾಗ ಬೇಕೋ ಆ ಟೈಮಲ್ಲಿ ವಿಕೆಟ್ ತೆಗ್ದಿದ್ದಾರೆ. ಅವರು ವೈಡ್ ಆಫ್ ದ ಸ್ಕ್ರೀಸ್ ಆಗ್ತಾರೆ. ಅದನ್ನ ಅಭಿಷೇಕ್ ಶರ್ಮಾ ಅವರು ಹೊಡಿಯಕ್ ಹೋಗಿ ಔಟ್ ನ ಆಗ್ತಾರೆ ಗುರು. ಅದಾದ ನಂತರ ಸಹ ಇನ್ನು ಪಾರ್ಟ್ನರ್ಶಿಪ್ ಸಖತ್ತಾಗಿ ಬರ್ತಿರತ್ತೆ. ಅದಾದ್ಮೇಲೆ ಗೊತ್ತಿಲ್ಲ ಗುರು, ಜಿಮ್ಮು ನೀಶಮ್ ಅವ್ರ ಓವರ್ ಅಲ್ಲಿ ಫುಲ್ ಟಾಸ್ ಬಾಲ್ ಔಟ್ ಆಗ್ಬಿಡ್ತಾರೆ ನಮ್ಮ ಸಂಜು ಸ್ಯಾಮ್ಸನ್ ಅವರು. ಸಂಜು ಸ್ಯಾಮ್ಸನ್ ಅವರು 89ಕ್ಕೆ ಔಟ್ ಆಗ್ತಾರೆ. ಅದಾಗಿದ ತಕ್ಷಣ ಈಶಾನ್ ಕಿಶನ್ ಅವರು ಅಣ್ಣ ನಾನು ಬರ್ತೀನಿ ಅಂತ ಈಶಾನ್ ಕಿಶನ್ ಅವರು ಸಹ ಅಲ್ಲೇ ಔಟ್ ಆಗ್ತಾರೆ. ಆನಂತರ ಗುರು ನಮ್ಮ ಸೂರ್ಯ ಕುಮಾರ್ ಯಾದವ್ ಕ್ಯಾಪ್ಟನ್ ಡಕ್ಔಟ್ ಗುರು, ಗೋಲ್ಡನ್ ಡಕ್. ಅವ್ರು 5 ಲೆಗ್ ರೀಜನ್ ಇದೆಯಲ್ಲ ಗುರು, ಅಲ್ಲಿ ಹೊಡಿತಾರೆ. ಆ ಒಂದು ಕ್ಯಾಚ್ ನ ನಮ್ ರಚಿನ್ ರವೀಂದ್ರ ಅವರು ಬೆಂಕಿ ಫೀಲ್ಡಿಂಗ್ ಗುರು, ಅತ್ಯುತ್ತಮವಾಗಿ ಫೀಲ್ಡಿಂಗ್ ಮಾಡ್ತಾರೆ. ಆ ಒಂದು ಕ್ಯಾಚ್ ನ ತಗೋತಾರೆ ಗುರು. ಇನ್ನು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಸಹ ಎಲ್ಲರೂ ಹೊಡಿತಾರೆ ಗುರು. ಆಮೇಲೆ ಕೊನೆಯಲ್ಲಿ ನಮ್ ದೂಬೆ ಅವರು ಒಂದ್ 26 ರನ್ ಹೊಡಿತಾರೆ. ಹಾರ್ದಿಕ್ ಪಾಂಡ್ಯ ಅವರು ಸ್ಲೋ ಬಾಲ್ ಹಾಕ್ತಾರೆ ಗುರು, ಸ್ಲೋ ಬೌನ್ಸರ್ ಹಾಕ್ತಾರೆ ಹೊಡಿಯಕ್ ಹೋಗ. ಸ್ಯಾನ್ನರ್ ಈಸಿ ಅಲ್ಲ ಗುರು ಆ ಕ್ಯಾಚ್ ನ ತಗೊಳ್ಳೋದು, ಬಟ್ ತಗೋತಾರೆ. ಇನ್ ದೂಬೆ ಅವರು 26 ರನ್ ಹೊಡಿತಾರೆ ಗುರು. ಮೈನ್ ಇಲ್ಲಿ ಎಫೆಕ್ಟ್ ಆಗಿದೆ ಅವ್ರಿಗೆ ಲಾಕಿ ಫರ್ಗ್ಯೂಸನ್ ಅವ್ರ ಬೌಲಿಂಗ್. ಇದು ಅಹಮದಾಬಾದ್ ಅಲ್ಲಿ ಪೇಸ್ ವರ್ಕ್ ಆಗ್ಲಿಲ್ಲ. ನಾನು ಇವತ್ತು ಕೈಲ್ ಜೇಮಿನ್ಸನ್ ಡಫಿ ಅವ್ರ ಬದಲು ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲ ಅವ್ರು ಡಫಿನೇ ಆಡಿಸಿದ್ರು. ನಾನು ಅದೇನಕ್ಕೆ 3 ಜನ ಎಲ್ಲ
ಪೇಸ್ ಬೌಲರ್ಸ್ ಕಡೆ ಇವರು ಗೊತ್ತಿಲ್ಲ ಗುರು, ನಮ್ದ್ರಲ್ಲೂ ಇದಾರಲ್ಲ ಗುರು ಅಂತ ಅನ್ಬೋದು. ನಮ್ದ್ರಲ್ಲಿ ಒಬ್ರು ಆಲ್ರೌಂಡರ್, ಅಲ್ಲಿ ನೀಶಮ್ ಆಲ್ರೌಂಡರ್ ಇದ್ರು. ನೀಶಮ್ ಅವರು ಕ್ಯಾಲ್ಕುಲೇಟ್ ಮಾಡಿದ್ರೆ 4 ಜನ ಆಗ್ತಾರೆ, ಅವ್ರಿಗೆ ವಿಕೆಟ್ ತಂದ್ಕೊಟ್ಟಿದೆ ನೀಶಮ್ ಗುರು. ನೀಶಮ್ 3 ವಿಕೆಟ್ ಗುರು, ಅದೇ ಇನ್ನೊಂದ್ ಸ್ವಲ್ಪ ರನ್ ಕಡಿಮೆ ಮಾಡ್ತು ಅಂತ ಹೇಳ್ಬೋದು, ಇಲ್ಲಾಂದ್ರೆ 280 ಹೋಗ್ತಿತ್ತು ಗುರು. ನ್ಯೂಜಿಲೆಂಡ್ ಅವರು ಸ್ಟಾರ್ಟಿಂಗ್ ಗುರು ಒಂದ್ ಸ್ವಲ್ಪ ಚೇಸ್ ಅಲ್ಲಿ ಏನೋ ಇದಾರೆ ಅಂತ ಅನ್ಸಿದ್ರು, ಆಮೇಲೆ ಯಾವತ್ತೇ ಕಾರಣಕ್ಕೂ ಚೇಸ್ ಅಲ್ಲಿ ಇದಾರೆ ಅಂತಾನೆ ಅನಿಸ್ಲ ಗುರು. ನಮ್ಮ ಹರ್ಷದೀಪ್ ಸಿಂಗ್ ಅವ್ರು ಫಸ್ಟ್ ಓವರ್ ಚೆನ್ನಾಗಿ ಮಾಡ್ತಾರೆ, ಸೆಕೆಂಡ್ ಓವರ್ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಒಂಚೂರು ಹೊಡಿತಾರೆ ಇವರು, ಹಿಂದೆ ಎಲ್ಲ ಎತ್ತಾಕ್ತಾರೆ. ಫಿನ್ ಅಲೆನ್ ಮತ್ತೆ ಟೈಮ್ ಸೈಫರ್ಟ್ ಅವರು, ಫಿನ್ ಅಲೆನ್ ಅವ್ರದ್ದು ಕ್ಯಾಚ್ ನ ಬಿಡ್ತಾರೆ ಆಯ್ತಾ, ಯಾರು ನಮ್ ದೂಬೆ ಅವರು. ಬಟ್ ಅದೇನ್ ಎಫೆಕ್ಟ್ ಆಗಲ್ಲ ಗುರು, ಹಾರ್ದಿಕ್ ಪಾಂಡ್ಯ ಅವ್ರ ಬೌಲಿಂಗ್ ಅಲ್ಲಿ ಅನ್ಸತ್ತೆ ಕ್ಯಾಚ್ ನ ಬಿಡ್ತಾರೆ, ಬಟ್ ಅದು ಏನ್ ಅಷ್ಟು ಎಫೆಕ್ಟ್ ಆಗಲ್ಲ. ದೂಬೆ ಅವರು ಅಂದ್ರೆ ಅವರು ಹಿಂದಿಂದನೇ ಹೊಡ್ಕೊ ಹೇಳಿದ್ರು, ಅಂದ್ರೆ ಹಿಂಗೆ ಹಿಂದೆ ಹಿಂದೆ ಹೋಗ್ತಾ, ಹಿಂಗೆ ಓಡದಾಗಲೇ ಬೇರೆ ತರ ಇರುತ್ತೆ, ಹಿಂದೆ ಹೋದಾಗ್ಲೇ ಬೇರೆ ತರ ಇರುತ್ತೆ. ಒಂದು ಕ್ಯಾಚ್ ನ ಬಿಡ್ತಾರೆ, ಬಟ್ ಅದನ್ನ ಅಷ್ಟು ಅಫೆಕ್ಟ್ ಆಗಲ್ಲ. ಯಾಕಪ್ಪ ಅಂದ್ರೆ ಫಿನ್ನಲ್ಲೇ ಆಮೇಲೆ ನಮ್ಮ ಅಕ್ಷರ್ ಪಟೇಲ್ ಅವ್ರಿಗೆ ಔಟ್ ಆಗ್ಬಿಡ್ತಾರೆ. ತಿಲಕ್ ವರ್ಮಾ ಅವ್ರು ಆ ಒಂದು ಕ್ಯಾಚ್ ನ ಚೆನ್ನಾಗಿ ತಗೋತಾರೆ ಗುರು. ಇವತ್ತು ಇಂಡಿಯಾ ಫೀಲ್ಡಿಂಗ್ ಗುರು ಕ್ಯಾಚಿಂಗ್ ಸಖತ್ತಾಗಿತ್ತು ಗುರು ಇವತ್ತು ಇಂಡಿಯಾದ. ಶಿವಮ್ ದುಬೆ ಒಂದು ಮಿಸ್ ಮಾಡಿದ್ರು, ಬಿಟ್ರೆ ಗ್ರೌಂಡ್ ಫೀಲ್ಡಿಂಗ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರದ್ದೆಲ್ಲ ಮಿಸ್ ಮಾಡಿದ್ರು, ಬಟ್ ಕ್ಯಾಚಿಂಗ್ ಮಾತ್ರ ಇವತ್ತು ಎಫಿಷಿಯನ್ಸಿ ಸಖತ್ತಾಗಿತ್ತು ಗುರು. ಆಮೇಲೆ ನಮ್ ರಚಿನ್ ರವೀಂದ್ರ ಅವರು ಬೂಮ್ರಾ ಅವ್ರು ಫಸ್ಟ್ ಬಾಲ್ ಹಾಕ್ತಾರೆ ಗುರು, ಅವ್ರದ್ದು ಫಸ್ಟ್ ಬಾಲ್, ಅವಾಗ ಆರಾಮ್ಸಾಗಿ ಮೇಲೆ ಹತ್ತಾರೆ, ಒಳ್ಳೆ ಕ್ಯಾಚ್ ನ ತಗೋತಾರೆ ಗುರು. ನಮ್ ಈಶಾನ್ ಕಿಶನ್ ಅವರು, ಇವತ್ತು ಈಶಾನ್ ಕಿಶನ್ ಅವ್ರ ಫೀಲ್ಡಿಂಗ್ ಗುರು ಫುಲ್ ಒಳ್ಳೆ ಪಂಪ್ಡ್ ಅಪ್ ಆಗಿದ್ರು ಈಶಾನ್ ಕಿಶನ್ ಅವರು. ಆನಂತರ ಗುರು ಗ್ಲೇನ್ ಫಿಲಿಪ್ಸ್ ಅವರು ಬಂದಿದ್ದ 4 ಹೊಡಿತಾರೆ, ಆಮೇಲೆ ಅಕ್ಷರ್ ಪಟೇಲ್ ಅವರಿಗೆ ಕ್ಲೀನ್ ಬೋಲ್ಡ್ ಹಾಕ್ತಾರೆ. ಚಾಪ್ಮನ್ ಗುರು ಅವ್ರು ನೀರೇ ಕಾಯಿಸೋರು ಅಂತಾರೆ, ಅಲ್ಲಿ ಗೊತ್ತಾಗ್ಲಿಲ್ಲ, ಯಾರು ಚಾಪ್ ಗಿಪ್ ಬೋಡಿಸ್ತಾರೆ ಕೊಟ್ರೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಫುಲ್ ಔಟ್ ಸೈಡ್ ಆಫ್ ಇರುತ್ತೆ, ಅದನ್ನ ಹೊಡಿಯಕ್ ಹೋಗಿ ಔಟ್ ಆಗ್ತಾರೆ ಗುರು. ಆಮೇಲೆ ಇವರು ಒಂದ್ 5 ಬಾಲ್ ತಿಂತಾರೆ ಗುರು, 3 ರನ್ ಗುರು 8 ಬಾಲ್ಗೆ. ಸ್ವಲ್ಪ ಮಿಚ್ಚಲ್ಲು ಮತ್ತೆ ನಮ್ಮ ಟೈಮ್ ಸೈಫರ್ಟ್ ಅವ್ರು ಆಡುವಾಗ್ಲೇ ಒಂಚೂರು ಭಯ ಆಯ್ತಿದ್ದು. ಆಮೇಲೆ ಗುರು ಇನ್ನೆಲ್ಲೋ ಭಯನೇ ಅನ್ನಿಸ್ಲಿಲ್ಲ ಗುರು, ಇನ್ನೆಲ್ಲ ಆರಾಮ್ಸಾಗೆ ಹೋಗ್ತಾ ಇತ್ತಲ್ಲ ನಮ್ ಇಂಡಿಯಾದ ಕಡೆ. ಯಾವಾಗ ಟೈಮ್ ಸೈಫರ್ಟ್ ಅವ್ರು ಔಟ್ ಆಗ್ತಾರ ಗುರು, ಅವಾಗ ಅನ್ಸ್ತು ಗುರು ಇದು ಮ್ಯಾಚ್ ಮುಗಿಯಿತು, ಇಂಡಿಯಾನೇ ಪಕ್ಕ ಗೆಲ್ಲತ್ತೆ. ಬಟ್ ಕೊನೆ ತನಕ ನೋಡೋಣ, ಏನ್ ಬೇಕಾರ್ ಆಗ್ಬೋದು, ಯಾಕಪ್ಪ ಅಂದ್ರೆ ಕ್ರಿಕೆಟ್ ಇಸ್ ಎ ಫನ್ನಿ ಗೇಮ್ ಅಲ್ವಾ ಗುರು. ಟೈಮ್ ಸೈಫರ್ಟ್ ಅವ್ರ ಗುರು ಅದೊಂಥರ ಲೂಸ್ ಬಾಲಿಗೆ ಔಟ್ ಆಗ್ತಾರೆ, ವರುಣ್ ಚಕ್ರವರ್ತಿಗೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಇರ್ತಾರೆ, ಬಟ್ ಲೂಸ್ ಬಾಲಿಗೆ ಗುರು, ಅದು ಶಾರ್ಟ್ ಬಾಲಿಗೆ ಅದು ಕೈಗೆ ಹೊಡಿತಾರೆ. ಆ ಒಂದು ಕ್ಯಾಚ್ ನ ಈಶಾನ್ ಕಿಶನ್ ಅವ್ರು ಸಖತ್ತಾಗೆ ತಗೋತಾರೆ ಗುರು. ಕೊನೆಯಲ್ಲಿ ನಮ್ ಸ್ಯಾನ್ನರ್ ಅವರು ಇವರು ಒಂದ್ 35 ಬಾಲಿಗೆ 43 ರನ್ ಹೊಡಿತಾರೆ, ಕ್ಲೀನ್ ಬೋಲ್ಡ್ ಹಾಕ್ತಾರೆ ಬೂಮ್ರಾಗೆ. ನೀಶಮ್ ಅವ್ರು ಸಹ ಏನೂ ಮಾಡಲ್ಲ, ಬಂದಿದ ತಕ್ಷಣ 4 ಹೊಡಿತಾರೆ. ಆಮೇಲೆ ಇವರು ಸಹ ಬೂಮ್ರಾಗೆ ಬೋಲ್ಡ್, ಮ್ಯಾಟ್ ಹೆನ್ರಿ ಅವರು ಸಹ ಬೂಮ್ರಾಗೆ ಬೋಲ್ಡ್ ಹಾಕ್ತಾರೆ. ಕೊನೆಯಲ್ಲಿ ಗುರು ಇದೊಂದು ನಮ್ಮ ಮ್ಯಾಚ್ ಮತ್ತೆ ಹರ್ಷದೀಪ್ ಸಿಂಗ್ ನಡುವೆ ಒಂಚೂರು ಜಗಳ ನಡೆಯುತ್ತೆ, 2 6 ಹೊಡೆದ್ಬಿಟ್ಟಿರ್ತಾರೆ ಗುರು. ಆ ಫ್ರಸ್ಟ್ರೇಷನ್ ಗೆ ಅವ್ರು ಒಂಚೂರು ಮುಂದೆ ಬರ್ತಾರೆ ಅಂತ ತೆಗ್ದಿ ಹೊಡೆದ್ ಬಿಡ್ತಾರೆ. ಮಿಚ್ಚಲ್ ಅವರು ಏನೋ ದೊಡ್ಡದಾಗಿ ಜಗಳ ಆಡಕ್ಕೆ ಹೋಗ್ತಾರೆ, ಬಟ್ ನಮ್ಮ ಹರ್ಷದೀಪ್ ಸಿಂಗ್ ಅವ್ರು ಆ ಕಡೆ ಈ ಕಡೆ ತಿರ್ಗದೇ ಇಲ್ಲ, ಹಂಗೆ ಹೊಂಟೋಗ್ಬಿಡ್ತಾರೆ. ಗುರು ಲೆಕ್ಕದಲ್ಲಿ ನ್ಯೂಜಿಲೆಂಡ್ ಪ್ಲೇಯರ್ಸ್ ಇಷ್ಟೊಂದು ಹ್ಯಾಂಗ್ರಿ ಆಗಿರೋದನ್ನ ನೋಡಿರ್ಲಿಲ್ಲ. ಕೊನೆಯಲ್ಲಿ ಗುರು ನಮ್ಮ ಅಭಿಷೇಕ್ ಶರ್ಮಾ ಅವ್ರಿಗೆ ಬೌಲಿಂಗ್ ನ ಕೊಡ್ತಾರೆ, ಡಫಿ ಅವ್ರ ವಿಕೆಟ್ ನ ತೆಗಿತಾರೆ. ಆ ಒಂದು ಕ್ಯಾಚ್ ನ ನಮ್ ತಿಲಕ್ ವರ್ಮಾ ಅವ್ರು ಸಖತ್ತಾಗಿ ತಗೋತಾರೆ ಗುರು. ಇದು ಇಂಡಿಯಾದ ಒಂಥರ ಒನ್ ಸೈಡ್ ಡಾಮಿನೇಷನ್ ಗುರು. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ನಿಸ್ತು? ಹೊಡಿರಿ, ಕಾಮೆಂಟ್ ಮಾಡ್ರಿ, ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.